ಮಾಡ್ತಾರಂತ ಅಸಡ್ಡೆ ತೋರಿಸಬಾರ್ದು. ತಾವು ಓದೋದ್ರಲ್ಲಿ ಆಡೋದ್ರಲ್ಲಿ ಚೆನ್ನಾಗಿ ಮಾಡಿ ವಿದ್ಯಾರ್ಥಿನಿಯರಿಗೆ ಹಚ್ಚಿ ತಾವು ಮಾರ್ಕ್ಸ್ ತೊಗೊಳಕ್ಕೆ ಪ್ರಯತ್ನ ಮಾಡಬೇಕು. ಇನ್ನೊಂದು ವಿದ್ಯಾರ್ಥಿಯರಿಗೆ ಇನ್ನೊಂದು ಕಿವಿ ಮಾತು ನಾನು ಹೇಳೋದಂದ್ರೆ, ತಾವು ದಯಮಾಡಿ ತಂದೆ ತಾಯಿಗಳಿಗೆ ಭಾರ ಬರೋದರ ದೃಷ್ಟಿಯಿಂದ ಚೆನ್ನಾಗಿ ಓದಿ ಮುಂದಿನ ದಿನದಲ್ಲಿ ಒಳ್ಳೆಯ ವಿದ್ಯೆ ಕೊಡೋದು. IAS IPS ಏನು ಬೇಕಾದ್ರೆ ಆಗ್ಬೋದು. ಈ ಕಾಲದಲ್ಲಿ ಎಲ್ಲ ಕಡೆ ಎಲ್ಲ ವಿದ್ಯಾರ್ಥಿಗಳು ಮೇಲಿಗೆ ಸಾಧಿಸ್ತಿದ್ದಾರೆ, ಆಟದಲ್ಲಿ ಮೇಲಿಗೆ ಸಾಧಿಸ್ತಿದ್ದಾರೆ. ಆದರೆ ಇಷ್ಟೇ ಹೇಳೋದು, ತಂದೆ ತಾಯಿ ಒತ್ತಡಕ್ಕೆ ಬಿಡೋದು, ತಾವು ಜಲ್ದಿ ವಿವಾಹ ಆಗಬಾರ್ದು. ಯಾಕಂದ್ರೆ ನನ್ನ ವಿಚಾರ ತಾವು ಚೆನ್ನಾಗಿ ಓದಿ ಗ್ರ್ಯಾಜುಯೇಟ್ಸ್ ಆಗಿ 20-25 ವರ್ಷ ಆಗಿ ಒಳ್ಳೆಯ ನೌಕರಿ ಸಂಪಾದನೆ ಮಾಡಿದ್ಮೇಲೆ ನಿಮ್ಮ ಕಾಲದಲ್ಲಿ ನಿಂತು ನೀವು ನಿಮ್ಮ ಮನಸ್ಸಿಗೆ ಬಂದಂಥ ಯುವಕನ ಮದುವೆ ಆದಾಗ ನಿಮ್ಮ ಜೀವನದ ಭವಿಷ್ಯ ಒಳ್ಳೆಯದಾಗ್ತದೆ. ಬಾಲ್ ವಿವಾಹ ಪ್ರೊಹಿಬಿಷನ್ ಆ್ಯಕ್ಟ್ ಕೂಡ ಇದೆ, ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ. ಅದು ತಮ್ಮ ಗಮನದಲ್ಲಿ ಇರಲಿ. ಹೆಲ್ಪ್ಲೈನ್ ನಂಬರ್ ಏನಿದೆ, ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಕಸ್ಮಾತ್ ಏನಾದರೂ ಸಮಸ್ಯೆ ಇದ್ದರೆ. ಸೊ ದಯವಿಟ್ಟು ತಾವು ಎಲ್ಲರೂ ಸ್ವಲ್ಪ ಇವತ್ತೇ ಟ್ರೈನಿಂಗ್ ಮತ್ತು ಸ್ಪೀಕರ್ಸ್ ಏನು ಹೇಳ್ತಾರೆ ಸ್ವಲ್ಪ ಫೋಕಸ್ ಮಾಡಿ, ಮುಂದೆ ಯಾವಾಗಲೂ ಯೂಸ್ಫುಲ್ ಆಗುತ್ತೆ. ನೆಹರು ಚಾಚನ್ ಬಗ್ಗೆ ಮಾತಾಡಿ ಕೂತ್ರೆ ಸಾಲದು. ನಮಗೆ ಏನೇನು ಹಕ್ಕುಗಳಿದ್ದಾವೆ, ಎಲ್ಲೆಲ್ಲಿದ್ದಾವೆ, ಅದು ಕುಟುಂಬದಲ್ಲಿ ವೈಲೇಷನ್ ಆಗ್ತಾ ಇರ್ಬೋದು, ಸಮಾಜದಲ್ಲಿ ಆಗ್ತಾ ಇರ್ಬೋದು, ಸ್ಕೂಲಲ್ಲಿ ಆಗ್ತಾ ಇರ್ಬೋದು. ಅವು ಆಗದೇ ಇರೋ ರೀತಿಯಲ್ಲಿ ನಮ್ಮ ರೈಟ್ಸ್ ಏನದಂತ ನಾವು ಮಕ್ಕಳೆಲ್ಲ ತಿಳ್ಕೊಬೇಕಾಗಿದೆ. ಮತ್ತು ಪಾಲಕರು ಸಹ ಅವ್ರ ರೈಟ್ಸ್ ಏನಿದಾವ, ನಮ್ಮ ಮಗುದ ನಾವು ನಮ್ಮ ಸಾಲಿ ಬಿಡಿಸಿ ಹತ್ತಿ ಬಿಡಿಸಿ ಕಳಿಸ್ತೇವೆ ಅಂತಂದರೆ ಮಗುವಿನ ಹಕ್ಕು ವೈಲೇಷನ್ ಆಗ್ತದೆ, ತಾಯಿ ತಂದೆಗೂ ಶಿಕ್ಷೆ ಇದೆ ಅಂತಕ್ಕಂಥ ವಿಷಯವನ್ನು ನಾವು ನೀವುಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಹೇಳಬೇಕಾಗಿದೆ. ಒಂದು ಪರಿತ್ಯಕ್ತ, ಒಂದು ತ್ಯಜಿಸಲ್ಪಟ್ಟ. ಅನಾಥ ಅಂದ್ರೆ ಏನು? ಯಾರು ಇಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ, ಯಾರು ಇಲ್ಲ ಅಂತಹ ಮಕ್ಕಳು. ಪರಿತ್ಯಕ್ತ ಅಂತಂದ್ರೆ ಬಿಟ್ಟು ಹೋದಂತಹ ಮಕ್ಕಳು. ತ್ಯಜಿಸಲ್ಪಟ್ಟ ಅಂತಂದ್ರೆ ತಾವೇ ಡೆಲಿವರಿ ಆಗಿರುತ್ತೆ, ಆ ತಾಯಿ ನಂಗೆ ಸಾಕಾಗೋದಿಲ್ಲ ಅಂತೇಳಿ ಆ ಮಗುವನ್ನ ಕೊಟ್ಟು ಹೋಗ್ತಾ ಹಿಂಗೆ ತ್ಯಜಿಸಲ್ಪಟ್ಟಂತಹ ಮಕ್ಕಳು. ಇಂತಹ ಮಕ್ಕಳನ್ನ ಕಂಡ್ರೆ ನಾವು ಏನಂತಂದ್ರೆ ಸೆಕ್ಷನ್ 60 ಪ್ರಕಾರ ಮಕ್ಕಳಿಗೆ ಇಂಥ ಮಕ್ಕಳಿಗೆ ಕೌಟುಂಬಿಕ ವಾತಾವರಣ ಕಲ್ಪಿಸಲಿಕ್ಕೆ ಇಲ್ಲಿ ಅವಕಾಶ ಇದೆ. ಅವರು ಕೂಡ ಜಾಗೃತ ಕೊಡ್ತಾರೆ. ಹಾಗೆ ವಾರ್ತಾ ಇಲಾಖೆ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಂಜೆ ಪ್ರಿಂಟ್ ಆಗಿ ಬೆಳಿಗ್ಗೆ ಬರುವ ಹೊತ್ತಿನಲ್ಲಿ ಈ ವಿಚಾರಕ್ಕಿಂತ ಅದಕ್ಕೆಲ್ಲ ರಂಗರಂಗು ಕೊಟ್ಟು ಅದು ಆಗಿದ್ದಾಗಲಿ ಇವತ್ತು ಬಂದು ಮೀಡಿಯಾದಲ್ಲಿ ಇವತ್ತು ಬಂದು ಬಿಡ್ತದೆ. ಮಾಧ್ಯಮಿತ್ರವರು ಅದು ನಿಮ್ಮ ಚಾನೆಲ್ಗೆ ಹೋಗಿ ಅಲ್ಲಿ ಬರುವ ಮುಂಚೆ ಇಲ್ಲಿ ನೋಡಿದವರು ಅದಕ್ಕೆ ಯಾಕೆ ಒಂದು ಅದನ್ನು ಮಾಡಿ ಯಾವುದು ಚಾನೆಲ್ ಇದು ಕನ್ಫ್ಯೂಸ್ ಆಗುವಂಥ ಪರಿಸ್ಥಿತಿ ಆಗಿ ಇವತ್ತು ಜನ ಎಲ್ಲ ಕೂಡ ಗೊಂದಲ ಆಗುವಂಥ ವಿಚಾರದಲ್ಲಿ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಚಾಲೆಂಜನ್ನು ಸಮರ್ಪಕವಾಗಿ ಇವತ್ತು ಅದು ಮಾಧ್ಯಮ, ವಿಜುವಲ್ ಮಾಧ್ಯಮ ಇರಲಿ, ಪ್ರಿಂಟ್ ಮೀಡಿಯಾ ಇರಲಿ, ಸಮರ್ಪಕವಾಗಿ ತೆಕ್ಕೊಂಡು ಅದನ್ನೆಲ್ಲ ಎದುರಿಸಿಕೊಂಡು ಮುಂದೆ ಹೋಗುವಂಥ ಕೆಲಸ ಇವತ್ತು ಆಗಲೇಬೇಕು. ಅದಕ್ಕಾಗಿ ಬಹುಶಃ ಚರ್ಚಾಗೋಷ್ಠಿ ಮತ್ತು ಎಲ್ಲ ಟ್ರೈನಿಂಗ್ ಬಹುಶಃ ಹಿರಿಯರ ಮುಖಾಂತರ ಇಟ್ಟಿದ್ದಾರೆ. ಎನಿಥಿಂಗ್ ಗುಡ್ ಅಬೌಟ್ ಮೀ. ನನ್ನ ಬಗ್ಗೆ ಏನು ಹೊಗಳೋದು ಬೇಡ, ನೀವು ಏನು ಬರಿಬೇಡಿ. ಐ ಡೋಂಟ್ ವಾಂಟ್ ಎನಿಥಿಂಗ್ ದಟ್ ಯು ರೈಟ್ ಪ್ರೇಸಿಂಗ್ ಮೀ ಆರ್ ಟಾಕಿಂಗ್ ಬಿಗ್ ಅಬೌಟ್ ಮೀ, ಬಟ್ ರೈಟ್ ದ ಟ್ರೂತ್. Even the Chief Minister of the state is fed up of misinformation. So he also said that. So we don't have to, make things bigger or larger than life. We just have to report simple things, simple reports, and make it fair reporting. That is part of journalism ethics. While the poll took place, this figure was before that. We don't know what happened in that interim. We will have more figures later. We will give you updated, they will update you all later. All you have to do is go to these sites and look at it. I don't have to be standing here and giving it to you. But the reason I'm giving you these statistics is to show you from which all directions the arrows are coming to us.